ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸರ್ವಾಧಿಕಾರದ ಆಡಳಿತ ಹೇಗಿರುತ್ತೆ ಅನ್ನೋದಕ್ಕೆ ಆಗಾಗ ಭಾರತದಲ್ಲಿಯೂ ಸಹ ಇತ್ತೀಚಿನ ವರ್ಷಗಳಲ್ಲಿ ಉದಾಹರಣೆಗಳು ಸಿಗ್ತಾ ಸಿಗ್ತಾ ಹೋಗ್ತಿದಾವೆ. ಅಂಥದ್ದೇ ಇನ್ನೊಂದು ಹೊಸ ಉದಾಹರಣೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು ನಡೀತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಜೀವಾಳ ಆತ್ಮ ಆಗಿರುವಂತಹ ಮತದಾನ ಏನಿದೆ, ಎಲೆಕ್ಷನ್ ಏನಿದೆ, ಚುನಾವಣೆ ಏನಿದೆ, ಅದು ನಡಿಬೇಕಲ್ವಾ? ಹ್ಮ್ ಅದಕ್ಕೆ ಅವಕಾಶವೇ ಇಲ್ಲದ ಹಾಗೆ ಮಹಾರಾಷ್ಟ್ರದಲ್ಲಿ 68 ಸ್ಥಳೀಯ ಒಂದು ಕ್ಷೇತ್ರಗಳಲ್ಲಿ ವಿರೋಧ ಪಕ್ಷದಿಂದಾಗ್ಲಿ ವಿರೋಧಿಗಳಿಂದಾಗ್ಲಿ ಯಾರು ಕೂಡ ಚುನಾವಣಾ ಕಣದಲ್ಲಿಯೇ ಇಲ್ಲ. ಕೇವಲ ಬಿಜೆಪಿ ಅಥವಾ ಏಕನಾಥ್ ಶಿಂದೆ ಶಿವಸೇನೆ ಅವರು ಮೈತ್ರಿ. ಹಾಗಾಗಿ ಅವ್ರ ಅಭ್ಯರ್ಥಿ ಇರೋ ಜಾಗದಲ್ಲಿ ಇವ್ರ ಅಭ್ಯರ್ಥಿ ಇರಲ್ಲ, ಇವ್ರ ಅಭ್ಯರ್ಥಿ ಇರೋ ಜಾಗದಲ್ಲಿ ಅವ್ರ ಅಭ್ಯರ್ಥಿ ಇರಲ್ಲ. ಹಾಗೆ ಹಾಗಾದ್ರೆ ಉಳಿದವ್ರು ಯಾರು ಬಂದೇ ಇಲ್ವಾ ಚುನಾವಣೆಗೆ ಅಂದ್ರೆ ಬಂದ್ರು, ಅಪ್ಲಿಕೇಶನ್ ಹಾಕಿದ್ರು, ನಾಮಿನೇಷನ್ ಹಾಕಿದ್ರು, ನಾಮಪತ್ರ ಸಲ್ಲಿಸಿದ್ರು. ಆದ್ರೆ ವಾಪಸ್ ಪಡೆಯುವ ಕೊನೆ ದಿನ ಇವ್ರದ್ದು ಬಿಟ್ಟು ಇನ್ನೆಲ್ಲ ವಾಪಸ್ ತಗೊಂಡಿದ್ದಾರೆ. ಒಬ್ರು ಕಣದಲ್ಲಿಲ್ಲ. ಸೊ ಚುನಾವಣೆ ಅಗತ್ಯನೇ ಇಲ್ಲ, ಇರೋದೇ ಒಂದು ಅಭ್ಯರ್ಥಿ, ಜಯ ಘೋಷಣೆ ಆದಂಗೆನೆ. ಹಾಗೆ 68 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಏಕನಾಥ್ ಶಿಂದೆ ಬಣ ಜಯ ಗಳಿಸಿ ಆಗಿದೆ. ಚುನಾವಣೆನೇ ನಡೆದಿಲ್ಲ, ಜಯ ಗಳಿಸಿ ಆಗಿದೆ. 68 ಕ್ಷೇತ್ರಗಳು. ಅದರಲ್ಲಿ ಮುಖ್ಯವಾಗಿ 21 ಕ್ಷೇತ್ರಗಳು ಕಲ್ಯಾಣಿ ಡೋಂಬಿವಲಿ ಮುನಿಸಿಪಲ್ ಕಾರ್ಪೊರೇಷನ್ ನಡೆದಿರೋದು. ಕೌನ್ಸಿಲರ್ ಎಲೆಕ್ಷನ್ ಅದು ಪಂಚಾಯತ್ ಎಲೆಕ್ಷನ್ ಅಲ್ಲ, ಕೌನ್ಸಿಲರ್ ಎಲೆಕ್ಷನ್. ಅಲ್ಲಿ 21 ಜನ ವಿತೌಟ್ ಎಲೆಕ್ಷನ್ ಬಿಜೆಪಿಯವರು ಮತ್ತು ಶಿವಸೇನೆದವರು ಆಯ್ಕೆಯಾಗಿದ್ದಾರೆ. 15 ಜನ ಬಿಜೆಪಿ, 6 ಜನ ಶಿವಸೇನೆ. ನಾಮಿನೇಷನ್ ವಾಪಸ್ ಪಡ್ಕೊಳ್ಳುವಂತಹ ನಿನ್ನೆ ಕೊನೆಯ ದಿನ ಏನಿತ್ತಲ್ಲ, ಎಲ್ಲರೂ ವಾಪಸ್ ತಗೊಂಡ್ಬಿಟ್ರು, ಬಿಜೆಪಿಯವರು ಅಥವಾ ಶಿವಸೇನಾದವರು ಬಿಟ್ಟು. ಅವರೊಬ್ಬರೇ ಕಣದಲ್ಲಿ ಉಳ್ಕೊಂಡಿರೋದ್ರಿಂದ ಚುನಾವಣೆ ಇಲ್ಲ. ಎರಡನೇ ಹೈಯೆಸ್ಟ್ ಹೋಗಿರುವಂತಹದ್ದು 12 ಸೀಟು ಜಲಗಾಂವ್ ಅನ್ನುವಂತಹ ಪ್ರದೇಶದ ಸ್ಥಳೀಯ ಸಂಸ್ಥೆ ಚುನಾವಣೆಗಳು. 12ರಲ್ಲಿ ಬಿಜೆಪಿಗಾರು ಶಿವಸೇನೆಗಾರು ಗೆದ್ದಾಯ್ತು, ಚುನಾವಣೆನೇ ಇಲ್ಲ. ಇನ್ನು ಭಿವಂಡಿ ಅನ್ನುವಂತಹ ಜಾಗದಲ್ಲೂ ಸಹ 6 ಬಿಜೆಪಿಯ ಅಭ್ಯರ್ಥಿಗಳು ಮಾತ್ರ ಕಣದಲ್ಲಿರೋದು. ಮಿಕ್ಕವರೆಲ್ಲ ವಾಪಸ್ ತಗೊಂಡ್ಬಿಟ್ರು, ವಾಪಸ್ಸು ಕಣದಿಂದ ಹಿಂದಕ್ಕೆ ಸರಿದಾಯ್ತು. ಹಾಗಾಗಿ 6 ಜನ ಬಿಜೆಪಿಯವರು ಗೆದ್ದಂಗೆ ಅಂತ. ಅದು ಆಕ್ಚುಲಿ ಭಿವಂಡಿ ಬಿಜೆಪಿಯ ಸ್ಟ್ರಾಂಗ್ ಹೋಲ್ಡ್ ಅಲ್ಲ, ಬಿಜೆಪಿಯ ಭದ್ರಕೋಟೆ ಅಲ್ಲ, ಅದು ಶರದ್ ಪವಾರ್ ಅವರ ಭದ್ರಕೋಟೆ. ಆದ್ರೆ ಶರದ್ ಪವಾರ್ ಅವರ ಪಕ್ಷದ ಅಭ್ಯರ್ಥಿಗಳೂ ಸೇರಿ ಬೇರೆ ಎಲ್ಲ ಇಂಡಿಪೆಂಡೆಂಟ್ ಇಂದ ಹಿಡಿದು ಬೇರೆ ಪಕ್ಷದವರು ಯಾರ್ಯಾರಿದ್ರು ಎಲ್ಲ ವಾಪಸ್ಸು. ಸೊ ಅವರೆಲ್ಲ ಏನು, ಬೇಡ ಚುನಾವಣೆ ಬೇಡ, ಬಿಜೆಪಿ ಅಥವಾ ಶಿವಸೇನೆ ಏಕನಾಥ್ ಶಿಂದೆ ಬಣದ ಅಭ್ಯರ್ಥಿಗಳು ಸಮರ್ಥರಿದ್ದಾರೆ, ಸಾಚಾ ಇದ್ದಾರೆ, ದೇವರಂತ ಮನುಷ್ಯರು, ಅವರೇ ಗೆಲ್ಲಬೇಕು, ನಾವು ನಾಮಪತ್ರ ವಾಪಸ್ ತಗೊಳ್ತೀವಿ ಅಂತ ತಗೊಂಡಿದ್ದಾರೆ ಅಂತನಾ? ಇಲ್ಲ ಅಂತಾರೆ ಈ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತು MNS ಇದೆಯಲ್ಲ, ರಾಜ್ ಠಾಕ್ರೆದು, ಅವರು ಮೈತ್ರಿ ಮಾಡ್ಕೊಳ್ತಿದ್ದಾರೆ ಮುಂಬೈ ಎಲೆಕ್ಷನ್ಸ್ಗೆ. ಅಣ್ಣ ತಮ್ಮಂದರು 20 ವರ್ಷಗಳ ನಂತರ ಒಂದಾಗ್ತಿದ್ದಾರೆ, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು. ಸೊ ಅವರು ಆರೋಪ ಮಾಡ್ತಿರೋದು ಈಗ ನೇರ ಪ್ರತಿಭಟನೆಗಳನ್ನು ಮಾಡಿದ್ದಾರೆ ಅವರು. ಏನಂದ್ರೆ ನಮ್ಮ ಅಭ್ಯರ್ಥಿಗಳಿಗೆ ಬೆದರಿಕೆ ಹಾಕಿ ಹಣದ ಆಮಿಷ ಕೊಟ್ಟು ನಾಮಪತ್ರಗಳನ್ನು ವಾಪಸ್ ತಗಿಸ್ತಿದ್ದಾರೆ. ಈ ರೀತಿ 68 ಕ್ಷೇತ್ರಗಳಲ್ಲಿ ಒಬ್ಬನೇ ಒಬ್ಬ ಪ್ರತಿಸ್ಪರ್ಧಿನೂ ಇಲ್ಲದ ಹಾಗೆ ಮಾಡಿಕೊಂಡು ಅಲ್ಲಿ ಮಹಾಯುತಿ ಅಂತ ಏನು ಕರೀತಾರೆ ಇವ್ರದ್ದು, ಬಿಜೆಪಿ ಮತ್ತು ಶಿವಸೇನೆ ಮತ್ತು ಇವರು ಅಜಿತ್ ಪವಾರ್ ಬಣ NCPದು, ಅವರೆಲ್ಲರೂ ಸಹ ಈ ರೀತಿ ಮಾಡ್ಕೊಳ್ತಿದ್ದಾರೆ. ಚುನಾವಣೆಯೇ ಕೊಂದುಬಿಟ್ಟಿದ್ದಾರೆ. ಅಭ್ಯರ್ಥಿಗಳಿಗೆ ಬೆದರಿಕೆ ಇಲ್ಲ, ಹಣದ ಆಮಿಷ ಎರಡನ್ನು ತೋರಿಸೋದು, ನಾಮಪತ್ರ ವಾಪಸ್ ತೆಗೆಸ್ಬಿಡೋದು. ಇವ್ರ ಅಭ್ಯರ್ಥಿ ಮಾತ್ರ ಇರ್ತಾರೆ, ಆಟೋಮೆಟಿಕ್ ವಿನ್ನರ್, ವಿತೌಟ್ ಕಂಟೆಸ್ಟ್. ಸೊ ಹೀಗೆ 68 ಕ್ಷೇತ್ರಗಳು ಇಡೀ ರಾಜ್ಯದಲ್ಲಿ ಇಲ್ಲಿಯವರೆಗೆ. 68 ಕ್ಷೇತ್ರಗಳಲ್ಲಿ ಕಾರ್ಪೊರೇಷನ್ ಕೌನ್ಸಿಲರ್ ಎಲೆಕ್ಷನ್ ಸಹ ಸೇರ್ಕೊಂಡಿದೆ, ಕೌನ್ಸಿಲರ್ಗಳು ಸಹ ಸೇರ್ಕೊಂಡಿದ್ದಾರೆ. ವಾಪಸ್ ಪಡೆಯುವ ಮೂಲಕ ಇವರು ಒಂದು ರೀತಿ ಪ್ರಜಾಪ್ರಭುತ್ವ ಇದೆ, ಅವಕಾಶ ಕೊಟ್ಟಿದೀವಿ, ಅವ್ರಾಗ ಅವ್ರು ವಾಪಸ್ ತಗೊಂಡ್ರೆ ನಾವೇನ್ ಮಾಡಕ್ಕಾಗತ್ತೆ? ವಾಟ್ ಕೆನ್ ವಿ ಡೂ? ನಾವೇನು ಮಾಡಕ್ಕಾಗಲ್ಲ. ಅವ್ರು ಸ್ಪರ್ಧೆ ಮಾಡಿದ್ರೆ ನಾವು ಸ್ಪರ್ಧೆ ಮಾಡ್ತಿದ್ವಿ, ಎಲೆಕ್ಷನ್ ಆಗ್ತಿತ್ತು. ಅವ್ರ ನಾಮಪತ್ರ ವಾಪಸ್ ತಗೊಂಡಿದ್ದಾರೆ, ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರಿಗೂ ನಮ್ಗೆ ಸಂಬಂಧನೇ ಇಲ್ಲ ಅಂತ ಬಿಜೆಪಿಯವರು ಡೈಲಾಗು, ಶಿವಸೇನೆದವರು ಡೈಲಾಗು. ಆದ್ರೆ ಇಲ್ಲಿ ಮಜಾ ಏನು ಅಂದ್ರೆ, ಈ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಬಣ ಏನಿದೆಯಲ್ಲ ಶಿವಸೇನೆ, ಅವರ ನಡುವೆ ಕಳೆದ 1.5-2 ತಿಂಗಳಿಂದ ದೊಡ್ಡ ಅಂತರ್ಯುದ್ಧ ನಡೀತಾ ಇದೆ, ಶೀತಲ ಸಮರ ನಡೀತಾ ಇದೆ, ಕೋಲ್ಡ್ ವಾರ್.
ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಬಿಜೆಪಿ, ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಶಿವಸೇನೆ ಅವ್ರ ಬಣ. ಆದರೂ ಸಹ ಅವರಿಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡು ಬಹಳ ದಿನ ಆಗಿದೆ. ಆದರೂ ಸಹ ಅವರಿಬ್ಬರು ಒಟ್ಟಿಗೆ ಕಾಣಿಸ್ಕೊಂಡು ಬಹಳ ದಿನ ಆಗಿದೆ. ಒಬ್ಬರ ಮೇಲೊಬ್ರು ಆರೋಪಗಳು ಪ್ರತ್ಯಾರೋಪಗಳನ್ನು ಸಹ ಮಾಡ್ತಿದ್ದಾರೆ, ದಾಳಿಗಳನ್ನು ಸಹ ಒಂದು ಮಟ್ಟಕ್ಕೆ ಮಾಡ್ತಿದ್ದಾರೆ. ಆದರೆ ಚುನಾವಣೆ ವಿಚಾರ ಬಂದಾಗ, ಚುನಾವಣೆಗಳು ಬಂದಾಗ ಒಟ್ಟಿಗೆ ಸೇರ್ಕೊಂಡು ಮೈತ್ರಿ ಅಭ್ಯರ್ಥಿಗಳನ್ನು ಇಳಿಸ್ತಾರೆ. ಆ ಕ್ಷೇತ್ರಗಳಲ್ಲಿ, ಸಾಕಷ್ಟು ಕ್ಷೇತ್ರಗಳಲ್ಲಿ ಆ ಮೈತ್ರಿ ಅಭ್ಯರ್ಥಿಯನ್ನು ಬಿಟ್ಟು ಉಳಿದವರೆಲ್ಲ ಕೊನೆಯ ದಿನ ಏನಿರುತ್ತೆ ನಾಮಪತ್ರ ವಾಪಸ್ ಪಡ್ಕೊಳ್ಳೋದಕ್ಕೆ ಅವತ್ತು ಹೋಗಿ ನಾಮಪತ್ರಗಳನ್ನು ವಾಪಸ್ ಪಡ್ಕೊಂಡು ಮನೆಗೆ ಹೋಗ್ತಾರೆ. ಚುನಾವಣೆ ಇಲ್ಲದಂಗೆ ಆಗುತ್ತೆ, ಚುನಾವಣೆನೇ ಇಲ್ದಂಗೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಅವ್ರ ರಾಜಕೀಯ ಲೆಕ್ಕಾಚಾರಗಳು ಹೇಗಿದ್ದಾವೆ. ಈ ದೇಶದ ಪ್ರಜಾಪ್ರಭುತ್ವವನ್ನ, ಚುನಾವಣಾ ವ್ಯವಸ್ಥೆಯನ್ನ ಆಲ್ರೆಡಿ ನಾವು ವೋಟ್ ಚೋರಿ ಬಗ್ಗೆ ಇಷ್ಟು ಬಾಯ್ಬಡ್ಕೊಳ್ತಿರ್ಬೇಕಾದ್ರೆ, ವಿರೋಧ ಪಕ್ಷಗಳು ಇಷ್ಟೆಲ್ಲ ಆರೋಪಗಳಿರ್ಬೇಕಾದ್ರೆ, ತನಿಖಾ ಸಂಸ್ಥೆಗಳು ಒಂದು ಕಡೆ, ಚುನಾವಣಾ ಆಯೋಗ ಒಂದು ಕಡೆ, ಎಲ್ಲರೂ ಸೇರ್ಕೊಂಡು ಬಿಜೆಪಿಯನ್ನ ಗೆಲ್ಲಿಸ್ಕೊಂಡು ಹೋಗ್ತಿದ್ದಾರೆ. ಅವುಗಳ ಆಧಾರದ ಮೇಲೆನೆ, ವೋಟ್ ಚೋರಿ ಆಧಾರದ ಮೇಲೆನೆ ನರೇಂದ್ರ ಮೋದಿ, ಬಿಜೆಪಿ, NDA ಎಲ್ಲರೂ ಗೆಲ್ತಾ ಇರೋದು ಅಂತ ಪ್ರತಿಪಕ್ಷಗಳು ದಿನ ಬೆಳಗಾದ್ರೆ ಬಾಯಿ ಬಿಡ್ಕೊಳ್ತಾರೆ. ಪ್ರತಿಪಕ್ಷಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್, ರಾಹುಲ್ ಗಾಂಧಿ ಅವರು ಆಗಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಒಂದೊಂದು ಕ್ಷೇತ್ರದ ಗೋಲ್ಮಾಲ್ಗಳನ್ನ ಬಿಚ್ಚಿಡ್ತಾ ಹೋಗ್ತಿರ್ತಾರೆ. ಅದರ ನಡುವೆಯೂ ಸಹ ಯಾವುದೇ ಭಯ ಇಲ್ಲ, ಸಿಗ್ಗಿಲ್ಲ, ಎಗ್ಗಿಲ್ಲ, ಎಂಥದ್ದು ಇಲ್ಲ. 68 ಕ್ಷೇತ್ರಗಳಲ್ಲಿ ಕೊನೆ ದಿನ ನಾಮಪತ್ರ ವಾಪಸ್ ಪಡ್ಕೊಳ್ಳೋಂಗ್ ಮಾಡಿ ಇವರೊಬ್ಬರೇ ಉಳಿದು ಇವರೇ ಗೆದ್ದರು ಅಂತ ಮಾಡ್ಕೊಳ್ತಾರಲ್ಲ, ಅಷ್ಟೇ. ನೀವು ಅರ್ಥ ಮಾಡ್ಕೊಂಡ್ರೆ ಪ್ರಜಾಪ್ರಭುತ್ವಕ್ಕೆ ಉಳಿ ಉಂಟು. ಇಲ್ಲದೆ ಹೋದ್ರೆ ಎಲ್ಲರ ಕಷ್ಟ ಎಲ್ರಿಗೂ ಆವರಿಸುತ್ತೆ, ಅಷ್ಟೇ. ಸೊ ಇದಿಷ್ಟು ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ನಡೀತಾ ಇರುವಂತಹ ಒಂದು ರೀತಿ ಪ್ರಜಾಪ್ರಭುತ್ವ ವಿರೋಧಿ ಬೆಳವಣಿಗೆ. ಚುನಾವಣೆನೇ ಇಲ್ಲದೆ, ಪ್ರತಿಸ್ಪರ್ಧಿಗಳೇ ಇಲ್ಲ ಅನ್ನೋ ಕಾರಣಕ್ಕಾಗಿ 68 ಕ್ಷೇತ್ರಗಳಲ್ಲಿ ಇನ್ಕ್ಲೂಡಿಂಗ್ ಕೌನ್ಸಿಲರ್ ಸೀಟ್ಗಳು ಆಲ್ಮೋಸ್ಟ್ ಬಿಜೆಪಿ ಮೈತ್ರಿ ಗೆದ್ಕೊಂಡಂಗೆ ಆಗಿದೆ. ಅದರ ವಿವರಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.